ಫೈನಲ್ ಆಗಿ ನರಗುಂದಿಂದ ಲೆಫ್ಟ್ ತೊಗೊಂಬಂದಿದ್ವಲ್ಲ ಆ ರೋಡ್ ಪೂರ ಬಂದ್ ಐತಿ. ಅಲ್ಲಿ ಕಿನಾಲ್ ಐತಲ್ಲ ಅದ ಬಿದ್ದೈತಿ. ಅವಾಗ ಬಿದ್ದಿತ್ತು ಮಳೆಗಾಲದಾಗ. ಮೊನ್ನೆ ರಂಜಾನ ಚಲೋ ಐತಿ ಅಂತೇಳಿ ಮತ್ತೆ ನಮ್ಮನೆ ಕಳ್ಸಿದ. ಇಲ್ಲೇ ಒಂದು ಸ್ವಲ್ಪ ಸೈಡ್ ಹಾಕಿನಿ. ಸೈಡ್ ಹಾಕಿ ಹಗ್ಗ ಎಲ್ಲ ನೋಡ್ಕೊಂಡ ಬಿಟ್ರ ಆತ. ಇಲ್ಲಿಂದ ಏನೂ ಆಗಿಲ್ಲ, ಹಗ್ಗ ಎಲ್ಲ ಕರೆಕ್ಟ್ ಅದಾವೆ. ಬರ್ಲಿಂದ ಹೋಗೋನಿಗೆ ಸೀದಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಬಾಗಲಕೋಟೆ ಅನ್ಲೋಡ್ ಮಾಡಿ ಒಬ್ಬರ ಪಾರ್ಟಿ ಫೋನ್ ಹಚ್ಚಿದ್ರೆ ನಮ್ದೊಂದು ಸ್ವಲ್ಪ ಲೋಡಿಂಗ್ ಐತ್ರಿಪ್ಪ, ಲೋಡಿಂಗ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ನಾನು ಆಯ್ತು ತೋರಿ ಅಂತೇಳಿ ಬಾಗಲಕೋಟೆ ಖಾಲಿ ಮಾಡಿ ನಂದು ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಿರ್ತೈತಿ. ಲಾಸ್ಟ್ ವ್ಲಾಗ್ನಾಗ ಅದ್ರಾಗ ಹೇಳಿ ನಾನು ಎಲ್ಲಿ ಬಂದೀನಿ ಏನು ತಾನದಂತೇಳಿ. ಪಾರ್ಟಿ ಫೋನ್ ಮಾಡ್ತೇನೆ ಅಂತಿದ್ರಾರ. ಪಾರ್ಟಿ ಫೋನ್ ಮಾಡಿದ್ರೆ ಲೋಡಿಂಗ್ ಐತಿ ಅಂತಂತ ಹೇಳ್ಯಾರ. ಆಯ್ತು ತೋರಿ ನಿಂದರ್ರಿ ಅದಂತಂದ್ರೆ ಏನೋ ಊಟ ಮಾಡಕ್ಕೆ ಹೋಗ್ಯಾರಂತವ್ರು. ಊಟ ಮಾಡಿ ಬಂದು ಲೋಡ್ ಮಾಡ್ತಾರಂತ. ಮಟ್ರಿಯಲ್ ನೋಡಿ, ಮಟ್ರಿಯಲ್ ಇದ್ರೆ ಗಾಡಿ ಫುಲ್ ಲೋಡ್ ಆಕೈತಿ, ಇಲ್ಲಿಕಂದ್ರೆ ಅರ್ಧ ಆಕೈತಿ ಅಂತಂತ ಹೇಳಿದಾರೆ. ಅದು ನೋಡೋಣ ನೋಡ್ರಿ, ಇದ ಪೂರ APMC. ಇಲ್ಲಿ ನಾವು ನೋಡಿರ್ಬೋದು ನೀವು, ನಾವು ರೆಗ್ಯುಲರ್ ಆಗಿ ಚೇರ್ ಖಾಲಿ ಮಾಡ್ತೀವಿ. ಇದ ಗುಡಾನಿಂದ ಲೋಡಿಂಗ್ ಐತಿ ಅಂತ ಏನೇ ನೋಡೋಣ ಎಲ್ಲಿಗೆ ಏನು ತಾನದಂತೇಳಿ ಇನ್ನೂ ಹೇಳಿಲ್ಲ ಅವ್ರೆ. ಹೇಳಿದ್ರಂದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಕೈತಿ. ಪಾರ್ಟಿಗಂತೂ ಹೇಳೇನು ನಾನು, ಅವ್ರು ಲಾಸ್ಟ್ ನಮಗೆ ಹೇಳ್ಯಾರ ಲಾಸ್ಟ್ ಟೈಮ್ ಹೋದಲ್ಲಿ ಅಂತ ಹೇಳಿ. ಅದರ ಕನ್ಫರ್ಮ್ ಮಾಡ್ತೀನಿ ರೀ. ಎರಡು ಕಡೆ ಅದು ಅವ್ರು ಅನ್ಲೋಡ್ ಮಾಡಿದೆ. ಯಾವ ಜಾಗ ಅಂತ ಇನ್ನೂ ಕರೆಕ್ಟ್ ಹೇಳಿಲ್ಲ. ಒಂದು 10 ಕಿಲೋಮೀಟ್ರ್ ಕಡಿಮೆ ಐತಿ, ಒಂದು 10 ಕಿಲೋಮೀಟ್ರ್ ಜಾಸ್ತಿ ಐತಿ. ಎರಡು ಜಾಗ ಯಾವ ಗುಡಾನ್ದಾಗ ಖಾಲಿ ಐತಿ ಆ ಗುಡಾನ್ದಾಗ ಮಾಡೋಣ ಅಂತ ಹೇಳ್ಯಾರ. ಅದಕ್ಕೆ ನಾನು ಬಂದೀಗ ಇಲ್ಲಿ ನಿಂತೀನಿ. ನೋಡೋಣ ಪಾರ್ಟಿ ಬರಲಿ, ಅಲ್ಲಿ ಮಠ ಆರಾಮ್ ವೇಟ್ ಮಾಡಿರತ್ತೆ. ಫೈನಲ್ ಆಗಿ ಅವರು ಲೋಡಿಂಗ್ ಮಾಡಕ್ಕೆ ಬಂದರೆ ಬಡ ಕದ ತೆಗೆದ್ರೆ ಬಂದ ಕೂಡಲೇ ನಾವು ಇಬ್ಬರು ಲೋಡ್ ಮಾಡೀವಿ. ನೋಡಿರಿ ನಿಮಗೆ ಗದಗಿಗೆ ಅಂತ ಹೇಳ್ಯಾರ. ಗದಗ ನಾವು ರೆಗ್ಯುಲರ್ ಖಾಲಿ ಮಾಡ್ತೀವಲ್ಲ ಅವ್ರಿಗೆ ಅಂತ. ಮತ್ತು ನೋಡ್ರಿ ಇಲ್ಲಿ ಪೂರ ಈ ನಮ್ಮನೆ ಲೋಡ್ ಮಾಡೀವಿ. ಇವು ನಮಗೆಲ್ಲ ಕಂಪ್ನಿ ಎಲ್ಲ ನಿಂದ್ರಿಸೋಕೈತಿ, ಆದರೆ ಇವೆಲ್ಲ ಮನಗಿಸು ಚೇರು. ಫೈನಲ್ ಆಗಿ ಪೂರ ಗಾಡಿ ಅಂತೂ ನಾವೇ ಲೋಡ್ ಮಾಡ್ಕೊಂಡೀಗ ಇಲ್ಲಿಂದ ಬಿಡಾತೀನಿ ನಾನು ಸೀದಾ ಇಲ್ಲಿಂದ ಗದಗ ಹೋಗೋನಿಗೆ. ಇದು APMC ಗೇಟ್. ಇಲ್ಲಿಂದ ಲೆಫ್ಟ್ ತೊಗೊಂಡು ಹೋಗ್ಬಿಡ್ಲಿ, ಏನು ಮಾಡಲಿ ನೋಡೋಣ. ಲೆಫ್ಟಾಗಿ ಹೋಗ್ಬಿಟ್ರತ್ತೆ, ಸುಮ್ಮನೆ ಟೆನ್ಷನ್ ಇಲ್ಲಾರ್ದಂಗೆ. ಇಲ್ಲಿಂದ ಲೆಫ್ಟ್ ಹೋಗಿ ಸಿಟಿ ಒಳಗೆ ಹೋಗ್ಬೇಕು. ಬರ್ರಿ ಹೋಗೋಣ ಇಲ್ಲಿಂದ. ಮತ್ತು ಅಲ್ಲಿಂದ ಬಂದು ಸೀದಾ ಅವ್ರ ಅಂಗಡಿ ಕಡೆ ಬಿಲ್ ತೊಗೊಂಡೆ. ಇಲ್ಲಿಂದ ಬಿಟ್ಟೇನಿಗೆ ಇನ್ನೂ ಬಾಗಲಕೋಟೆ ಒಳಗದೀನಿ. ಇದೇ ಮೇನ್ ರೋಡ್. ಅಲ್ಲಿ ಸೀದಾ ಹೋಗಿ ಲೆಫ್ಟ್ ಹೊಡೆದು ಬಿಟ್ರೆ ಒಂದ ರೋಡಿಗೆ ಹೋಗ್ತಾವ ನಾವು. ಸೀದಾ ನರಗುಂದ ಮ್ಯಾಗ ಹೋಗ್ಬೇಕಂತ ಮಾಡೀನಿ. ನರಗುಂದ ಇಲ್ಲ ನವಲ್ಗುಂದ ಮ್ಯಾಗ ಹೋದ್ರತ್ತೆ. ಬರ್ರಿ ಹೋಗೋಣ. ಟೈಮ್ 5:40 ಆತಿಗೆ, ಇನ್ನೂ ಇಲ್ಲೇ ಅದೀನಿ. ಫೈನಲ್ ಆಗಿ ಇಲ್ಲಿಗೆ ಬಾಗಲಕೋಟೆ ಮುಗೀತು. ಈ ಕಮಾನಿಗೆ ಇಲ್ಲೇ ಬರೋದ ನಮ್ಗೆ ಬಿಜಾಪುರ, ಬೆಂಗಳೂರು, ಬಿಜಾಪುರ ಹುಬ್ಳಿ ಹೈವೇ. ಇಲ್ಲೇ ಲೆಫ್ಟ್ ಹೊಡೆದು ಬಿಡೋಣ ನಾವು ಈಗ ಸೀದಾ. ಫೈನಲ್ ಆಗಿ ನರಗುಂದ ರೀಚ್ ಆಗಿದೆ. ಈಗ ಅಲ್ಲಿಂದ ನಾನ್ ಸ್ಟಾಪ್ ಬಂದೀನಿ ನಾನು ಇಲ್ಲಿಗೆ. ಒಂದು 1.5 ತಾಸಿಗೆ ಅಂದ್ರೆ ಬಂದೆ ನರಗುಂದಕ್ಕೆ. ಇಲ್ಲಿಂದ ಲೆಫ್ಟ್ ಹೊಡಿಬೇಕು ನಾವು. ಲೆಫ್ಟ್ ಹೊಡೆದ ಇಲ್ಲಿಂದ ಇನ್ನೂ 50-55 ಕಿಲೋಮೀಟ್ರ್ ಐತಿ ನಮಗೆ ಗದಗ. 7 ಗಂಟೆ ಆಯ್ತು ಕರೆಕ್ಟ್. ಇಲ್ಲೇ ಮುಂದೆ ಸರ್ಕಲ್ನಾಗ ಲೆಫ್ಟ್ ಹೊಡಿಬೇಕೀಗ. ಇಲ್ಲೇ ಐತಿ ನೋಡ್ರಿ, ಇಲ್ಲೇ ಹೊಳ್ಬೇಕು ನಾವೀಗ ಲೆಫ್ಟ್. ಚಿತ್ರಾಣಿ ಚೆನ್ನಮ್ಮ ಸರ್ಕಲ್ ಐತಲ್ಲ, ಇಲ್ಲೇ ಲೆಫ್ಟ್ ಹೊಡೆದು ಹೋಗ್ಬೇಕೀಗ ಸೀದಾ. ಫೈನಲ್ ಆಗಿ ನರಗುಂದಿಂದ ಲೆಫ್ಟ್ ತೊಗೊಂಬಂದಿದ್ವಲ್ಲ ಆ ರೋಡ್ ಪೂರ ಬಂದ್ ಐತಿ. ಅಲ್ಲಿ ಕಿನಾಲ್ ಐತಲ್ಲ ಅದ ಬಿದ್ದೈತಿ. ಅವಾಗ ಬಿದ್ದಿತ್ತು ಮಳೆಗಾಲದಾಗ. ಮೊನ್ನೆ ರಂಜಾನ ಚಲೋ ಐತಿ ಅಂತೇಳಿ ಮತ್ತೆ ನಮ್ಮನೆ ಕಳ್ಸಿದ. ಆದ್ರೆ ಈಗ ಬಂದೈತಿ. ಮತ್ತೊಳ್ಳೆ ನರಗುಂದಕ್ಕೆ ಹೋಗ್ಬೇಕೀಗ. ಇಲ್ಲಿಂದ ಇನ್ನೂ 5 ಕಿಲೋಮೀಟ್ರ್ ಐತಿ ನರಗುಂದ. ಒಳ್ಳೆ ರಿಟರ್ನ್ ಒಂದು 8-9 ಕಿಲೋಮೀಟ್ರ್ ಹೋಗಿ ಮತ್ತೆ ಒಳ್ಳೆ ರಿಟರ್ನ್ ಹೊಂಟೇನ. ಈಗ ಏನು ಮಾಡೋಕೆ ಬರಂಗಿಲ್ಲ. ಈಗ ಪಾಲ್ಟಿ ನೋಡಿದ್ರೆ ಅರ್ಜೆಂಟ್ ಐತಿ. ನೋಡಿದ್ರೆ 9 ಗಂಟೆ ಟೈಮಿಂಗ್ ಹೇಳೀನಿ. ಈಗಾಗಲೇ 7:30 ಇಲ್ಲಿ ಆಗ್ತದೆ. ಇನ್ನೂ ನಮ್ಗೆ 56 ಕಿಲೋಮೀಟ್ರ್ ಐತಿ. ಈಗ ರೌಂಡ್ ಹಾಕಿ ಅರ್ಜೆಂಟ್ ಅಂತ ಏನೂ ಮಾಡೋಕೆ ಬರಂಗಿಲ್ಲ. ಈಗ ಹಂಗಾಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಬರ್ರಿ ಹೋಗೋಣ ಸ್ವಲ್ಪ ಅದ್ರಾಗ ಅರ್ಜೆಂಟ್. ಮತ್ತೊಳ್ಳೆ ನರಗುಂದಕ್ಕೆ ಬಂದೆ. ಇಲ್ಲಿ ಅರ್ಧ ತಾಸು ವೇಸ್ಟ್ ಆಯ್ತು ನಮ್ದು. ಮತ್ತೇನು ಮಾಡೋಕೆ ಬರೋಂಗಿಲ್ಲ. ಇಲ್ಲಿಂದ ಲೆಫ್ಟ್ ಹೊಡಿಬೇಕು. ಈಗ ಲೆಫ್ಟ್ ಹೊಡೆದ ಸೀದಾ ನವಲ್ಗುಂದ ಮ್ಯಾಗ ಹೋಗ್ಬೇಕು. ಬರ್ರಿ ಈಗ ಹೋಗೋಣ ಸೀದಾ. ಇಲ್ಲೇ ಒಂದು ಸ್ವಲ್ಪ ಸೈಡ್ ಹಾಕಿ ಹಗ್ಗ ಎಲ್ಲ ನೋಡ್ಕೊಂಡ ಬಿಟ್ರೆ ಆಯ್ತು. ಇಲ್ಲಿಂದ ಏನೂ ಆಗಿಲ್ಲ, ಹಗ್ಗ ಎಲ್ಲ ಕರೆಕ್ಟ್ ಅದಾವೆ. ಬರ್ಲಿಂದ ಹೋಗೋನಿಗೆ ಸೀದಾ. ಈಗ ನವಲ್ಗುಂದ ಮುಂದೋಗಿ ರೈಟ್ ಹೊಡೆದ್ರೆ ನವಲ್ಗುಂದ. ನಾವು ಲೆಫ್ಟ್ ಹೊಡೆದ ಸೀದಾ ಸೆಲೋಡಿ ಮ್ಯಾಗ ಹೋಗ್ಬೇಕು. ಇನ್ನೂ ಇಲ್ಲಿಂದ 45 ಕಿಲೋಮೀಟ್ರ್ ಐತಿ. ಟೈಮಿಂಗ್ ತೋರ್ಸತ್ತೈತಿ. ಒಂದು ತಾಸು ಅನ್ನೋಕೇನು ಜಾಸ್ತಿನ ಆಕೈತಿ. ಇನ್ನೂ ಏನೂ ಮಾಡೋಕೆ ಬರೋಂಗಿಲ್ಲ. ಅವ್ರಿಗೆ ಪಾರ್ಟಿಗೆ ಹೇಳಿದ್ರೆ ಅತ್ತಿಗೆ ಇಲ್ಲೇ ಎಡಕ್ಕೆ ಹೋಗ್ಬೇಕು. ರೋಣದ ರೋಡ್ ಹಿಡ್ದು ಹೋಗ್ಬೇಕೀಗ. ಹಿಂಗೆ ಹೋದ್ರೂ ಬರ್ತೈತಿ ಸೀದಾ ಅಣ್ಣಿಗೇರಿ ಮ್ಯಾಗ. ಆದ್ರೆ ನಾವು ಹಿಂಗೆ ಹೋಗೋನಿಗೆ ಸೆಲೋಡಿ ಮ್ಯಾಗ. 2 ಸೇಮ್ ಕಿಲೋಮೀಟ್ರ್. ಬರ್ರಿ ಹೋಗೋಣ. ನೋಡ್ರಲ್ಲಿ
ಕರೆಕ್ಟಾಗಿ ಇನ್ನೂ 3 ಕಿಲೋಮೀಟರ್ ಐತಿ ಗದಗ. ಬಂದು ಈಗ ಇಲ್ಲೇ ರೈಟ್ ಹೊಡೆದು ಬಿಡೋಣ ನಾವು. ಇಲ್ಲಿಂದ ಇನ್ನೂ 6 ಕಿಲೋಮೀಟರ್ ಐತಿ ನಮಗೆ. ಅಲ್ಲಿ 3 ಕಿಲೋಮೀಟರ್ ಇತ್ತು, ಯಾಕಂದ್ರೆ ಇದು ರಿಂಗ್ ರೋಡ್, ಇದು ಡಬಲ್ ರೋಡ್ ಐತಿ ಮಸ್ತ್. ಅದಕ್ಕೆ ಹಿಂಗಾಗಿ ಸೋದರ ಅಂತೇಳಿ ನಾ ಯೋಚನೆ ಮಾಡೀನಿ. ಅಲ್ಲಿ ಒಳಗೆ ಮಾರ್ಕೆಟ್ ಒಳಗೆ ಅಲ್ಲಿ ಎಲ್ಲ ಟ್ರಾಫಿಕ್ ಆಕೈತಿ. ಸುಮ್ಮನೆ ಹಿಂಗೆ ಹೋಗ್ಬಿಟ್ರೆ ಟೆನ್ಷನ್ ಇಲ್ಲಾರ್ದಿದ್ದೆ. ರಿಂಗ್ ರೋಡ್ನಾಗ ಅದನ್ನ ಈಗ ನೋಡ್ರಿ ಪೂರಾ ಗದಗ ಅದು ಕಾಣೋದಷ್ಟು. ಫೈನಲ್ ಆಗಿ ಟೈಮು 9 ಗಂಟೆ ಆಯ್ತು. ಬಂದು ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಮಾಡೀನಿ. ಅನ್ಲೋಡ್ ಮಾಡಾಕತ್ತಾರ ಈಗ ಅವ್ರೆ. ಬರೀ 20 ನಿಮಿಷದಾಗ ಅಂದ್ರೆ ಇಷ್ಟು ಕೊಂಡ ಖಾಲಿ ಮಾಡ್ರ. ಇನ್ನು 2 ಬಂಡಲ್ ಅದಾವ ಗಾಡಿ ಒಳಗೆ, ಆದ್ರೆ ಆಗೇ ಎಲ್ಲ ಇಲ್ಲಿ ಕೆಳಗಡೆ ಅದಾರ ಅವ್ರು. ಹಾಗೆ ಪೂರ ನಮ್ಮ ಗಾಡಿ ಖಾಲಿ ಆತ. ಅವರೆಲ್ಲ ಕೌಂಟಿಂಗ್ ತೊಗೊಳತ್ತಾರ. ಬಿಲ್ಲಿಗಿಲ್ಲದು ಎಲ್ಲ ಕೊಟ್ಟೆನಲ್ಲ ಅವ್ರಿಗೆ. ಪೂರ ಗಾಡಿ ಅಂತೂ ಖಾಲಿ ಆತ ಗದಗ. 9:30 ಆಯ್ತು. ಇಲ್ಲೆಲ್ಲ ವಿಚಾರ ಅಲ್ಲಿ ಒಳಗೆ ಇಟ್ಕೊಳಕತ್ತಾರ ಅವ್ರು. ಫೈನಲ್ ಆಗಿ 9:40 ಆತ. ಪೂರ ಗಾಡಿ ಖಾಲಿ ಆತ. ಅವ್ರೇನು ಲೆಕ್ಕ ತೊಗೊಲಿಲ್ಲ ಇವತ್ತು. ನಾವು ನಾಳೆ ಬೆಳಿಗ್ಗೆ ಮಾಡ್ಕೊತಿದ್ದೀವಿ ರೀ. ನೀವು ಹೋಗ್ಬಿಡ್ರಿ ಅಂದ್ರೆ ನಾವು ಬರ್ರಿ ಇಲ್ಲಿಂದ ಸೀದಾ ಹುಬ್ಳಿಗೆ ಹೋಗೋಣ. ಅಲ್ಲಿ ಅವ್ರ ಮನೆ ಕಡೆಯಿಂದ ಅನ್ಲೋಡ್ ಮಾಡಿ ಸೀದಾ ಈಗ ರೋಡಿಗೆ ರೀಚ್ ಆದೆ. APMC ಹಿಂದೆ ಐತದ ಅನ್ಲೋಡ್ ಮಾಡೋದು. ಅಲ್ಲಿ ಅನ್ಲೋಡ್ ಮಾಡಿ ಸೀದಾ ಈಗ ಇಲ್ಲಿ ಬಸವೇಶ್ವರ ಸ್ಟ್ಯಾಚು ಐತಲ್ಲ ಅಲ್ಲಿದೆ. ಬರ್ರಿ ಈಗ ಹೋಗೋಣ ಸೀದಾ. ಗದಗಿಂದ ಅನ್ಲೋಡ್ ಮಾಡಿಬಿಟ್ಟವ. ಸೀದಾ ಈಗ ನಾಷ್ಟ ಪೆಲಿ ಮಠ ಬಂದನಪ್ಪ ಅಂದ್ರೆ ಸಿರುಗುಪ್ಪಿ. ಇದು ಸಿರುಗುಪ್ಪಿ ಇದು ಪೂರ. ಇಲ್ಲಿಂದ ಬಾದೂರಿಲ್ಲ ನಮಗೆ. ಹುಳಿ ಇನ್ನೊಂದು 12-13 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬರ್ರಿ ಈಗ ಹೋಗೋಣ ಸೀದಾ. ಹಾಗೆ ಟೈಮ್ ಈಗ ಕರೆಕ್ಟ್ 11 ಗಂಟೆ ಆಯ್ತು. 11 ಗಂಟೆಗೆ ಅಂದ್ರೆ ನಾ ಕರೆಕ್ಟ್ ಹುಬ್ಳಿ ರೀಚ್ ಅದೆ. ಈಗ ರಿಂಗ್ ರೋಡ್ ಅಟ್ಟ ತೆಗೀನಿ. ಸೀದಾ ಮನೆಗೆ ಹೋಗೋಣ. ಇಲ್ಲಿಂದ ನಮ್ಮ ಮನೆ ಒಂದು 6-7 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಕಂಪ್ನಿಗೆ ಹೋಗಕ್ಕೆ ಏನು ಕಂಪ್ನಿ ಬಂದಿರ್ತೈತಿ ಈಗ ನಾಳೆನ ಮತ್ತೆ. ಬರ್ರಿ ಈಗ ಸೀದಾ ಮನೆಗೆ ಹೋಗೋಣ ಮತ್ತೆ.